ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ನಮ್ಮ ವಿಡಿಯೋ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 2002ರಲ್ಲಿ ಬಂದಂಥ ಅಪ್ಪು ಮೂವಿ. ಈ ಮೂವಿ ಬಂದುಬಿಟ್ಟು ಬ್ಲಾಕ್ ಬಸ್ಟರ್ ಆಗಿತ್ತು. ಇದರ IMDb ರೇಟಿಂಗ್ 7.9. ಇನ್ನು 2003ರಲ್ಲಿ ಬಂದಂಥ ಅಭಿ ಮೂವಿ, ಇದು 7.5 IMDb ರೇಟಿಂಗ್ ಮತ್ತು ಈ ಮೂವಿ ಕೂಡ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು 2004ರಲ್ಲಿ ಬಂದಂಥ ವೀರ ಕನ್ನಡಿಗ, ಇದರ ರೇಟಿಂಗ್ 6.8. ಈ ಮೂವಿ ಕೂಡ ಸೂಪರ್ ಹಿಟ್ ಆಗಿತ್ತು. ಇನ್ನು 2004ರಲ್ಲಿ ಬಂದಂಥ ಮೌರ್ಯ, 8.3 IMDb ರೇಟಿಂಗ್ನೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿತ್ತು. ಇನ್ನು 2005ರಲ್ಲಿ ಬಂದಂಥ ಆಕಾಶ ಮೂವಿ, ಇದು 8.1 ರೇಟಿಂಗು. ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿತ್ತು. ಮತ್ತು ಅದೇ ವರ್ಷ ಬಂದಂಥ 2005ರಲ್ಲಿ ಬಂದಂಥ ನಮ್ಮ ಬಸವ ಮೂವಿ, ಇದರ ರೇಟಿಂಗು 8.5. ಈ ಮೂವಿ ಕೂಡ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು 2006ರಲ್ಲಿ ಬಂದಂಥ ಅಜಯ್ ಮೂವಿ, ಇದು 7.2 ರೇಟಿಂಗ್ನೊಂದಿಗೆ ಸೂಪರ್ ಹಿಟ್ ಆಗಿತ್ತು. ಮತ್ತು 2007ರಲ್ಲಿ ಅರಸು ಮೂವಿ, ಇದು 7.9 ರೇಟಿಂಗ್. ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿತ್ತು. ಮತ್ತು ಅದೇ ವರ್ಷ 2007ರಲ್ಲಿ ಬಂದಂಥ ಮಿಲನ ಮೂವಿ, ಇದು 8.3 ರೇಟಿಂಗ್ನೊಂದಿಗೆ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು 2008ರಲ್ಲಿ ಬಂದಂಥ ಬಿಂದಾಸ್ ಮೂವಿ, ಈ ಮೂವಿ 9 ರೇಟಿಂಗ್ನೊಂದಿಗೆ ಸೂಪರ್ ಹಿಟ್ ಆಗಿತ್ತು. ಇನ್ನು 2008ರಲ್ಲಿ ಬಂದಂಥ ವಂಶಿ, ಇದರ ರೇಟಿಂಗು 7.6. ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು 2009ರಲ್ಲಿ ಬಂದಂಥ ರಾಜ್ ಮೂವಿ, ಈ ಮೂವಿ 6.4 ರೇಟಿಂಗ್ನೊಂದಿಗೆ ಸೂಪರ್ ಹಿಟ್ ಆಗಿತ್ತು. ಇನ್ನು 2009ರಲ್ಲಿ ಬಂದಂಥ ರಾಮ್ ಮೂವಿ, ಇದು 7 ರೇಟಿಂಗ್ನೊಂದಿಗೆ ಸೂಪರ್ ಹಿಟ್ ಆಗಿತ್ತು. ಇನ್ನು 2010ರಲ್ಲಿ ಬಂದಂಥ ಪೃಥ್ವಿ ಮೂವಿ, 8.2 ರೇಟಿಂಗ್ನೊಂದಿಗೆ ಬ್ಲಾಕ್ ಬಸ್ಟರ್ ಆಗಿತ್ತು. ಮತ್ತು 2010ರಲ್ಲಿ ಬಂದಂಥ ಜಾಕಿ ಮೂವಿ, 7.5 ರೇಟಿಂಗ್ನೊಂದಿಗೆ ಈ ಮೂವಿ ಕೂಡ ಬ್ಲಾಕ್ ಬಸ್ಟರ್ ಆಗಿತ್ತು. ಮತ್ತು 2011ರಲ್ಲಿ ಬಂದಂಥ ಹುಡುಗರ ಮೂವಿ, ಇದು 7.8 ರೇಟಿಂಗ್ನೊಂದಿಗೆ ಬ್ಲಾಕ್ ಬಸ್ಟರ್ ಆಗಿತ್ತು. ಮತ್ತು 2011ರಲ್ಲಿ ಬಂದಂಥ ಪರಮಾತ್ಮ ಮೂವಿ, ಈ ಮೂವಿ IMDb ರೇಟಿಂಗ್ 7.4. ಈ ಮೂವಿ ಸೂಪರ್ ಹಿಟ್ ಆಗಿತ್ತು. 2012ರಲ್ಲಿ ಬಂದಂಥ ಅಣ್ಣ ಬಾಂಡ್ ಮೂವಿ, ಈ ಮೂವಿ 4.7 ರೇಟಿಂಗ್ನೊಂದಿಗೆ ಸೂಪರ್ ಹಿಟ್ ಆಗಿತ್ತು. ಮತ್ತು 2012ರಲ್ಲಿ ಬಂದಂಥ ಯಾರೇ ಕೂಗಾಡಲಿ, ಇದರ ರೇಟಿಂಗ್ 7.0. ಈ ಮೂವಿ ಕೂಡ ಸೂಪರ್ ಹಿಟ್ ಆಗಿತ್ತು. ಇನ್ನು 2014ರಲ್ಲಿ ಬಂದಂಥ ನಿನ್ನಿಂದಲೇ, ಇದರ ರೇಟಿಂಗ್ 5.0. ಈ ಮೂವಿ ಫ್ಲಾಪ್ ಆಗಿತ್ತು ಆ ಕಾಲದಲ್ಲಿ. 2014ರಲ್ಲಿ ಬಂದಂಥ ಪವರ್ ಮೂವಿ, ಇದರ ರೇಟಿಂಗ್ 6.6. ಈ ಮೂವಿ ಸೂಪರ್ ಹಿಟ್ ಆಗಿತ್ತು. ಇನ್ನು 2015ರಲ್ಲಿ ಬಂದಂಥ ಮೈತ್ರಿ ಮೂವಿ, ಇದರ ರೇಟಿಂಗು 7.3. ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು 2015ರಲ್ಲಿ ಬಂದಂಥ ರಣವಿಕ್ರಮ, ಇದರ ರೇಟಿಂಗ್ 6.5. ಈ ಮೂವಿ ಸೂಪರ್ ಹಿಟ್ ಆಗಿತ್ತು. ಮತ್ತು 2016ರಲ್ಲಿ ಬಂದಂಥ ಚಕ್ರವ್ಯೂಹ ಮೂವಿ, ಇದರ ರೇಟಿಂಗು 6.8. ಈ ಮೂವಿ ಕೂಡ ಸೂಪರ್ ಹಿಟ್ ಆಗಿತ್ತು. ಇನ್ನು 2016ರಲ್ಲಿ ಬಂದಂಥ ದೊಡ್ಡ ಮನೆ ಹುಡುಗ, ಈ 6.0 ರೇಟಿಂಗ್. ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿತ್ತು. ಮತ್ತು 2017ರಲ್ಲಿ ಬಂದಂಥ ರಾಜಕುಮಾರ, ಇದರ ರೇಟಿಂಗ್ 8.0. ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು 2017ರಲ್ಲಿ ಬಂದಂಥ ಅಂಜನಿ ಪುತ್ರ, ಇದರ ರೇಟಿಂಗ್ 6.2. ಈ ಮೂವಿ ಸೂಪರ್ ಹಿಟ್ ಆಗಿತ್ತು. ಇನ್ನು 2019ರಲ್ಲಿ ಬಂದಂಥ ನಟ ಸಾರ್ವಭೌಮ, ಇದರ ರೇಟಿಂಗು 6.4. ಈ ಮೂವಿ ಕೂಡ ಸೂಪರ್ ಹಿಟ್ ಆಗಿತ್ತು. ಇನ್ನು 2021ರಲ್ಲಿ ಬಂದಂಥ ಯುವರತ್ನ ಮೂವಿ, ಇದರ ರೇಟಿಂಗ್ 6.3. ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು 2022ರಲ್ಲಿ ಬಂದಂಥ ಜೇಮ್ಸ್ ಮೂವಿ, ಈ ಮೂವಿ ರೇಟಿಂಗು 7.3. ಈ ಮೂವಿ ಕೂಡ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು 2022ರಲ್ಲಿ ಬಂದಂಥ ಗಂಧದ ಗುಡಿ, ಇದವರ ಕೊನೆಯ ಸಿನಿಮಾ. ಈ ಮೂವಿ 8.9 ರೇಟಿಂಗ್ನೊಂದಿಗೆ ಬ್ಲಾಕ್ ಬಸ್ಟರ್ ಆಗಿತ್ತು. ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.